तोई देवी भरुव ನಾಟಕ ವೈಭವದಲ್ಲಿ ಮೀರುವಂತೆ ಇವಳೊಬ್ಬಳೇ ಅಲ್ಲ ಓದ್ಯಾರದು ವೀರಭದ್ರ ಆತನ ದೊಡ್ಡ ಹೊಟ್ಟೆಯವ ಗಜಾನನ ಅವನ್ಯಾರು ಆರು ತಲೆಯವ ಷಡಾನನ ಆ ಮೂರು ಮಂದಿ ತ್ರಿಮೂರ್ತಿಗಳು ದೇವತೆಗಳೆಲ್ಲ ಕೂಡಿಕೊಂಡು ಬರ್ತಾ ಇದ್ದಾಳೆ. ಅದೇನದು ಸಿಂಹ ಅದನ್ನ ಏರಿ ಬರ್ತಾ ಇದ್ದಾಳೆ. ಕಾಣುವಾಗ ಆಯಿತು ಆಯಿತು ಇಹದರುಣ ತೀರಿತು. ತಾಯಿ ಅಷ್ಟಕರಗಳಲ್ಲಿ ಆಯುಧಗಳನ್ನು ಧರಿಸಿದ್ದಾಳೆ. ಅದೇನು ತ್ರಿಶೂಲ. ಅದರಿಂದ ಕೊಂದುಕೊಳ್ಳಲಿ ಕಾಯುವುದೇ ತನ್ನ ಮಗುವನ್ನ ಕೊಂದುಕೊಳ್ಳಲಿ ಕೊಲ್ಲುವ ಮೊದಲು ಮನದಾಸೆ ಮರಣ ಹೊಂದುವ ಮೊದಲು ಮಾತನಾಡುವ ಹಾಗೆ ಮರಣ ಹೊಂದುವ ಮೊದಲು ಮಾತನಾಡುವ ಹಾಗೆ ಪರಿತ ಶಕ್ತಿಯ ನೀಡುತ್ತಾಯೇ ಪರಿತ ಶಕ್ತಿಯ ನೀಡುತ್ತಾಯೇ ಅಮ್ಮ ನನ್ನ ಮರಣದಲ್ಲಿ ಕೊಲ್ಲುವುದಾದರೆ ಕೊಂದುಕೊಳ್ಳಮ್ಮ ಕೊಲ್ಲುವ ಮೊದಲು ಮನದಾಸೆ ಮಾತನಾಡಲಿಕ್ಕಾಗುವುದಿಲ್ಲ. ಮಾತನಾಡುವ ಹಾಗೆ ಭರಿತ ಶಕ್ತಿಯನ್ನ ಅನುಗ್ರಹಿಸುತ್ತಾಳೆ.
ಹರಸತಿಯ ಪ್ರಾರ್ಥಿಸಲು ದಯತೋರಿಯ ಮಗೆ ಹರಸತಿಯ ಪ್ರಾರ್ಥಿಸಲು ದಯತೋರಿಯ ಮಗೆ ಹರಸಿ ಹಾರೈಸಿಗಳು ನುಡಿ ಬರುವ ಹಾಗೆ ಹರಸಿ ಹಾರೈಸಿಗಳು ನುಡಿ ಬರುವ ಹಾಗೆ ಶರಣಾಗಿ ಹೇಳಿವನು ದೇವತೆಗಳಿಗೆ ಒಂದು ಕಷ್ಟವನ್ನು ಪರಿಹಾರ ಮಾಡಬೇಕೆಂಬ ಉದ್ದೇಶದಿಂದ ಸಿಂಹವಾಹಿನಿಯ ದುಷ್ಟನಾದ ಮೂಕಾಸುರನ ಮನೆಗೆ ಇಲ್ಲಿವರೆಗೆ ಬಂದವನು ನಾನು ದೂರ ಕೊಡಬೇಕಾದ ಮೂಕಾಸುರ ಶರಣಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ. ತಾಯಿಯೇ ನಾನು ಮಾಡಿರುವುದು ಅಪರಾಧವಾಯಿತು, ನನ್ನನ್ನು ಮನ್ನಿಸಬೇಕು ಎಂದು. ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೆ ತಾಯಿ ಎನಿಸಿಕೊಂಡಳು ನಾನು. ಈತನು ನನ್ನ ಮಗ ತಾನೆ. ಇವನ ಮನಸ್ಸಿನ ಆಸೆಯನ್ನು ತಿಳಿದುಕೊಳ್ಳಬೇಕಂತಾದ್ರೆ ಮೂಕನಾದ ಇವ ಮಾತಾಡಲೇಬೇಕು. ಅದಕ್ಕಾಗಿ ಮಾತು ಮರುವಾಗಿ ಅನುಗ್ರಹ ಮಾಡುತ್ತೇನೆ. ಪರಮೋಕ್ಷವ ಕರುಣಿಸೋ ಪರಮೋಕ್ಷವ ಕರುಣಿಸೋ ಜ್ಞಾನೇಶ್ವರಿ ಸ್ಥಿರವಾಗಿ ಹೆಸರುಳಿಸೋ ಜ್ಞಾನೇಶ್ವರಿ ಸ್ಥಿರವಾಗಿ ಹೆಸರುಳಿಸೋ ನಿನ್ನ ದ್ವಯೋಪಾದಗಳಿಗೆ ನಮೋ ನಮಃ. ಕಂಡರಾರು ಧನ್ಯನಾದೆ ತಾಯಿ. ಜೀವನ ಅನ್ನುವುದು ಪಾವನವಾಯಿತು. ಕಾರಣ 11 ಬಾರಿಯಲ್ಲಿ ನಿನ್ನನ್ನು ಭೈರವಿಯಾಗದ ತನ್ಮುಖೇನವಾಗಿ ಸಾಕ್ಷಾತ್ಕರಿಸಿಕೊಂಡವ ನಾನು. ಅಂದು ನೀನು ಪ್ರತ್ಯಕ್ಷವಾಗಿ ನಾನು ನಿನ್ನಲ್ಲಿ ಕೇಳಿರುತ್ತವಲ್ಲ, ದರೆಯ ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಸಾವೇ ಬರಬಾರದು, ಅಂತಹ ವರವನ್ನ ಅನುಗ್ರಹಿಸು ಎನ್ನುವ ಹಾಗೆ ತಥಾಸ್ತು ಎಂದು ಅನುಗ್ರಹಿಸುವಾಗ ನೀರಾಡಿದಂತಹ ಮಾತು, ಗೋವು ಬ್ರಾಹ್ಮಣರನ್ನ ಹಿಂಸಿಸಬೇಡ, ಸಾಧು ಸಜ್ಜನರನ್ನ ಕಾಡಬೇಡ, ದುಷ್ಟ ಪ್ರವೃತ್ತಿಯಲ್ಲಿ ಬದುಕಬೇಡ ಎನ್ನುವ ಹಾಗೆ ಯಾವುದನ್ನು ನೀನು ಮಾಡಬಾರದು ಎಂದು ಹೇಳಿದೆವು ಅದನ್ನೇ ಮಾಡಿದವನ ನನ್ನ ಜೀವನದಲ್ಲಿ ಸರ್ವತ್ತ ಅಪರಾಧ ಮಾಡಿದ್ದೇನೆ ಎನ್ನುವಂತ ಮನದ ಈ ಭಯಕ್ಕೆ ಹಿಂದೂರಿನಲ್ಲಿ ಹೇಳಿಕೊಡುತ್ತಾ ಇದ್ದೇನೆ. ತಾಯಿ, ಮೋಕ್ಷವನ್ನ ಕಾಣಬೇಕೆನ್ನುವಂತಹ ಲವಲವಿಕೆಯಿದ್ದವರ ಮಾಡಿದ ಅಪರಾಧಗಳೆಲ್ಲವನ್ನ ಮನ್ನಿಸಿ ನನಗೆ ಮೋಕ್ಷವನ್ನ ಅನುಗ್ರಹಿಸು ತಾಯಿ, ಮೋಕ್ಷವನ್ನ ಅನುಗ್ರಹಿಸಿ. ಭಕ್ತನೆಂದು ಕೇಳುತ್ತಾ ಪರಮ ಹರುಷ ತಾಳುತ್ತಾ
ನನ್ನನ್ನು ನೋಡಿದ ಮೇಲೆ ಹಾ. ಸುತ್ತಾಗಬೇಕಂತ ನೋಡಿದ್ಯಾ ನೀನು? ನಿಜ ತಾಯಿ. ಈ ಲೋಕವೇ ಹಾಗೆ ಮಗು. ಹುಟ್ಟಿದ ಜೀವರಾಶಿಗಳು ಪಾಪವೋ ಪುಣ್ಯವೋ ಸಹಜ ತಾನೆ. ಆದರೆ ಹಾ. ಅಂತೊಂದು ಸಂದರ್ಭದಲ್ಲಿ ನಾನೇ ಆಡಿದಂತ ಮಾತು, ಹಾ. ಗೋ ಬ್ರಾಹ್ಮಣರಿಗೆ ಕಷ್ಟ ಕೊಟ್ಟಿದ್ದೆ ಹೌದಂತಾದ್ರೆ, ಹಾ. ಅಲ್ಲ ದೇವತೆಗಳಿಗೆ ಕಷ್ಟವನ್ನ ಕೊಟ್ಟಿದ್ದೆ ಹೌದಂತಾದ್ರೆ, ಹಾ. ದುಷ್ಟನಾದವರಿಗೆ ನಾನೇ ಎಲ್ಲಿವರೆಗೆ ಬರುತ್ತೇನೆ ಎಂದು ಹೌದು. ಮರೆತು ಬಿಟ್ಟೆ ಮಗನೇ. ಹಾ. ಗೋ ಬ್ರಾಹ್ಮಣರಿಗೆ ಕಷ್ಟ ಕೊಡೋದಕ್ಕೆ ಮುಂದಾದೆ, ಅಲ್ಲ ದೇವತೆಗಳಿಗೆ ಕಷ್ಟವನ್ನ ಕೊಡೋದಕ್ಕೆ ಮುಂದಾದೆ. ಹಾ. ನೀನು ಮಾಡಿದ ಪಾಪ ಎಂಬುದು ನಿನ್ನ ಮೈಗೆ ಲೇಪನವಾಗಿದೆ ಮಗನೇ. ಹಾ. ಮೋಕ್ಷ ಕೊಡುವುದಕ್ಕೆ ಸಾಧ್ಯ ಉಂಟ ಕಂದ? ಹಾಗಾದರೆ ನನಗೆ ಮೋಕ್ಷವೇ ಇಲ್ಲವೇ ತಾಯಿ? ಉಂಟು ಮಗನೇ. ಅದು ಯಾವಾಗ? ಪರಮ ಪಾವನ ಭುವಿಯಲ್ಲಿ ಪರಮ ಪಾವನ ಭುವಿಯಲ್ಲಿ ಭಕ್ತಾಗ್ರಹಿ ದುರದಲ್ಲಿ ಭಕ್ತಾಗ್ರಹಿ ದುರದಲ್ಲಿ ವರಮಹಾರಣ ಕಟ್ಟಿಯು ವರಮಹಾರಣ ಕಟ್ಟಿಯು ಹೆಸರಾಂತ ಬರದಿ ನಿಲ್ಲುವ ಪರಿಯೋ ಮಗನೇ ಮೂಕಾಸುರ, ಹಾ. ನಿನ್ನ ಮನಸ್ಸಿನ ಆಸೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಾನು. ಹಾ. ಸೂರ್ಯ ಚಂದ್ರ ಇರುವ ತನಕ ನಿನ್ನ ಹೆಸರಿರುವುದು ಶಾಶ್ವತವಾಗಿರಬೇಕೆಂದು ಬೇಡಿಕೊಳ್ಳುತ್ತಿದ್ಯ. ಮುಂದೊಂದು ಸಂದರ್ಭದಲ್ಲಿ ಹಾ. ನನಗೂ ನಿನಗೂ ಮಹಾರಣವೇ ನಡೆದು ಹೋಗುತ್ತದೆ. ಹಾ. ದೂರದಲ್ಲಿ ನಿನ್ನ ಮರಣಗೊಳಿತ ಸ್ಥಳ ಎಂಬುದೇ ಹಾ. ಮುಂದೊಂದು ಸಂದರ್ಭದಲ್ಲಿ ಪುಣ್ಯಕ್ಷೇತ್ರ ಆಗುತ್ತದೆ. ಹಾ. ಅದೇ ಮಾರ್ಗಕತೆ ಎಂಬ ಕ್ಷೇತ್ರ. ಓ. ಆ ಕ್ಷೇತ್ರದಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದೆವು. ಹಾ. ಮುಂದೆ ಮೋಕ್ಷವನ್ನ ಕಳಿಸುತ್ತೇನೆ ಮಗನೇ. ಬಿದ್ದಿರುವಂತ ಶಿಲೆಗೆ ಒಂದು ಬೆಲೆ ಇಲ್ವೇ ತಾಯಿ? ಉಂಟು ಮಗನೇ. ಅದು ಯಾವಾಗ? ಹಲಗಾಲ ಕಳೆದ ಬಳಿಕ ಯೋಗಿಯು ಬಂದು ನೆಲೆಯುವ ತನಕ ಬ್ರಹ್ಮಶಿಲೆಯ ಮುಂದೆ ನೀಸುವೆ ಬ್ರಹ್ಮಲಿಂಗೇಶನಯ್ಯ. ಶಿಲೆಯಾಗಿ ಬಿದ್ದಂತ ನೀನು ಹಾಗೆಯೇ ಮುಂದಾಗತ್ತೇ ಇಲ್ಲ. ಹಾ. ಅನೇಕ ವರ್ಷಗಳ ಕಳೆದು ಹೋದ ಮೇಲೆ ಹಾ. ಶಿವಯೋಗಿ ಒಬ್ಬ ಅಲ್ಲಿವರೆಗೆ ಬರುತ್ತಾನೆ. ಹಾ. ಅವನ ಕೈ ಸ್ಪರ್ಶದಿಂದ ಹಾ. ಶಿಲೆಯಾಗಿ ಬಿದ್ದಂತನಿಗೆ ದೈವತ್ವವನ್ನು ಕಾಣಿಸುತ್ತಾನೆ. ಹಾ. ಆ ಮಾನಕತೆ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಹಾ. ಬಂದಂತ ಭಕ್ತಾದಿಗಳ ಆಸೆ ಈಡೇರಿಸು. ಹಾ. ಮುಂದೆ ಮೋಕ್ಷವನ್ನ ಕಳಿಸುತ್ತೇನೆ ಮಗನೇ. ನನ್ನ ಕೊನೆಯ ಆಸೆ ಒಂದನ್ನು ಈಡೇರಿಸಬೇಕು ತಾಯಿ. ಏನು ಮಗನೇ? ಒಂದು ರೂಪವಿದೆ, ಕೊಂದು ಒಂದು ಎನ್ನುವುದು ಮುಂದೆ ಮೂಕಾಂಬಿಕೆಯೇ ನಾಮಧೇಯೇ. ಮುಂದೆ ಮೂಕಾಂಬಿಕೆಯೇ ನನಗೂ ನಿನಗೂ ಮಹಾರಣ ನಡೆದಂತಹ ಸ್ಥಳವೇ ಮುಂದೊಂದು ದಿನ ಅದು ಮಹಾರಣ ಕಟ್ಟೆ. ಆ ಮಹಾರಣ ಕಟ್ಟೆಯಲ್ಲಿ ನಾನು ಬ್ರಹ್ಮಶಿಲೆಯಾಗಿ ಬಿದ್ದಿರಬೇಕು. ಬಿದ್ದಿರುವಂತಹ ಶಿಲೆಯನ್ನು ವರಯೋಗಿ ಓರ್ವರಿಂದ ಅದರ ಪ್ರತಿಷ್ಠಾಪನೆ ಬ್ರಹ್ಮಲಿಂಗೇಶ್ವರ ಎನ್ನುವಂತ ನಾಮಾಂಕಿತವನ್ನ ಇರಿಸಿ ಈ ಸತ್ವವನ್ನು ನನಗೆ ಕರುಣಿಸಿ ಬರಬಹುದಾದಂತ ಅದೆಷ್ಟೋ ಮಂದಿ ಭಕ್ತ ಗಣನವನ್ನು ನಾನು ಪಡೆಯಬೇಕು. ಇದು ನಿನ್ನ ಇಚ್ಛೆ, ನಿನ್ನ ಆಸೆ. ಹೌದು ಅಮ್ಮ, ತಾಯಿ ಮಗನಿಗೆ
ಹೇಳಿದಂತ ಮಾತು ಅದನ್ನು ನಾನು ಈಡೇರಿಸಲೇಬೇಕು. ನಿನ್ನ ಇಚ್ಛೆಯಂತೆ ನಾನು ಅಲ್ಲಿ ಬ್ರಹ್ಮಲಿಂಗನಾಗಿ ಸದಾ ನೆಲೆಯಾಗಿ ನಿಲ್ಲುತ್ತೇನೆ. ಆದರೆ ಮಾತನಾಡಲು ಅಸಾಧ್ಯನಾಗಿ ಚಡಪಡಿಸುತ್ತಿದ್ದವ ಈ ಮೂಕಾಸುರ. ಈ ಮೂಕಾಸುರನಿಗೆ ಇಷ್ಟು ಕೇಳುವುದಕ್ಕೆ ಅವಕಾಶವನ್ನು ಕೊಟ್ಟವಳು ನೀನು. ಮೂಕಾಸುರನನ್ನ ಕೊಂದ ಮೇಲೆ ಇನ್ನು ಮುಂದೆ ಮೂಕಾಂಬಿಕೆ ಎನ್ನುವಂತ ವಿಧಾನದಿಂದ ನಾನು ನೆಲೆಯಾಗಿ ನಿಂತ ಕೋಲಾವನದಲ್ಲಿ ನೀನು ನೆಲೆಯಾಗಿ ನಿಲ್ಲಬೇಕು ತಾಯಿ. ಅಷ್ಟೇ ಅಲ್ಲ, ಬರಬಹುದಾದಂತ ಭಕ್ತಾದಿಗಳನ್ನ ತನ್ನತನದಿ ನೀನು ಹೊರೆಯಬೇಕು. ಇದು ನನ್ನ ಮನದ ಆಸೆ. ನಿನ್ನಿಚ್ಛೆ ಎಂತಾಗಲಿ ಮಗನೇ. ಹಾಗಾದ್ರೆ ನನಗೆ ಮೋಕ್ಷ ಯಾವಾಗ ತಾಯಿ? ತಾಯಿಯಾದದಲ್ಲಿ ದೂರ ಕೊಡಲೇಬೇಕು ಮಗನೇ. ಅಮ್ಮ, ಇಷ್ಟು ಹೊತ್ತಿನವರೆಗೆ ನನ್ನಿಂದಲೇ ನಡೆದಂತ ಸಂಭಾಷಣೆ, ಇದರಿಂದ ತಾಯಿ ಮಗನೆನ್ನುವಂತ ಬಾಂಧವ್ಯ ಆ ಬೆಸುಗೆ ಬೆಳೆದು ಹೋಗಿದೆ. ಯುದ್ಧ ಮಾಡುವುದಕ್ಕೆ ಮನಸ್ಸಿಲ್ವಲ್ಲ ತಾಯಿ? ಅಜ್ಜ ನಮ್ಮನ್ನ ಮತ್ತೆ ಕಳಿಸಿದ್ದೇನೆ. ಮತ್ತೆ ನಾನು